ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ನಂದ ಮತ್ತು ಗಿರಿಜಾ ಅವರ ವೆಡ್ಡಿಂಗ್ ಆನಿವರ್ಸರಿಯನ್ನು ಸಂಭ್ರಮಿಸಲು ಮನೆಯವರೆಲ್ಲರೂ ಸೇರಿ ಒಂದು ಅಭೂತಪೂರ್ವ ಸರ್ಪ್ರೈಸ್ಗೆ ಸಿದ್ಧತೆ ನಡೆಸಿದ್ದಾರೆ. ಕಥೆಯಲ್ಲಿ ಏನಾಗುತ್ತೆ ಎಂದರೆ, ನಂದ ಮತ್ತು ಗಿರಿಜಾ ಅವರ ವೆಡ್ಡಿಂಗ್ ಆನಿವರ್ಸರಿ ಹತ್ತಿರವಾಗುವುದನ್ನು ಕಂಡು ಅವರಿಗೆ ಏನಾದರೂ ಅರ್ಥಪೂರ್ಣವಾದ ಸರ್ಪ್ರೈಸ್ ನೀಡಬೇಕು ಎಂದು ಮಕ್ಕಳು ಸೊಸೆಯಂದಿರು ಚರ್ಚೆ ಶುರು ಮಾಡ್ತಾರೆ. ಅವರಿಗೆ ಹಣ ನೀಡಿದರೆ ಅಪ್ಪ ಒಪ್ಪುವುದಿಲ್ಲ, ಬಂಗಾರ ಕೊಡುಗೆಯಾಗಿ ನೀಡಿದರೆ ಅಮ್ಮ ಹಾಕಿಕೊಳ್ಳುವುದಿಲ್ಲ, ಪ್ರವಾಸಕ್ಕೆ ಕಳಿಸಿದರೆ ಎಲ್ಲರೂ ಬರಬೇಕು ಎಂದು ಪಟ್ಟು ಹಿಡಿಯುತ್ತಾರೆ. ಹಾಗಾದರೆ ಅವರಿಗೆ ಯಾವ ಸರ್ಪ್ರೈಸ್ ಕೊಟ್ಟರೆ ಖುಷಿಯಾಗುತ್ತದೆ ಎಂದು ಯೋಚಿಸುವಾಗ ಮಾಧವ ಪ್ರಿಯಾ ಬಳಿ, ಅಪ್ಪನ ಬರ್ತಡೆಗೆ ನೀನು ಕೊಟ್ಟಿದ್ದ ಐಡಿಯಾ ಸೂಪರ್ ಆಗಿತ್ತು, ಈಗಲೇ ನೀನೇ ಒಂದು ಒಳ್ಳೆಯ ಐಡಿಯಾ ಕೊಡು ಎಂದು ಕೇಳ್ತಾನೆ. ಆಗ ಪ್ರಿಯಾ, ಅವತ್ತು ನಾನು ಕ್ರೆಡಿಟ್ ತಗೊಂಡಿದ್ದಷ್ಟೇ, ಆದರೆ ಈ ಐಡಿಯಾ ಕೊಟ್ಟಿದ್ದು ಮೀನಾ ಎಂದು ಸತ್ಯ ಒಪ್ಪಿಕೊಳ್ಳುತ್ತಾಳೆ. ನಂತರ ಎಲ್ಲರೂ ಮೀನಾ ಬಳಿ ಐಡಿಯಾ ಕೇಳಿದಾಗ ಮೀನಾ ಒಂದು ಮಾಸ್ಟರ್ ಪ್ಲ್ಯಾನ್ ಹೆಣೆಯುತ್ತಾಳೆ. ಅತ್ತೆ ಮಾವನ ಮದುವೆಯಾಗಿ 37 ವರ್ಷವಾಗಿವೆ, ಆದರೆ ಅವರ ಮದುವೆಯನ್ನು ನಾವ್ಯಾರೂ ನೋಡಿಲ್ಲ. ಆ ಕಾಲದಲ್ಲಿ ಅವರು ಮನೆ ಬಿಟ್ಟು ಮದುವೆಯಾಗಿದ್ದರಿಂದ ಅವರಿಗೂ ಸಂಭ್ರಮದ ಮದುವೆಯಾಗಲಿಲ್ಲ ಎಂಬ ನೋವಿದೆ. ಆದ್ದರಿಂದ ಈ ಆನಿವರ್ಸರಿಗೆ ನಾವೆಲ್ಲರೂ ಸೇರಿ ಮಕ್ಕಳು ಮತ್ತು ಸೊಸೆಯಂದಿರ ಸಮ್ಮುಖದಲ್ಲಿ ಅಪ್ಪ ಅಮ್ಮನಿಗೆ ಮತ್ತೆ ಮರುಮದುವೆ ಮಾಡಿಸೋಣ, ಮರುಮಂಗಳಧಾರಣೆ ಎಂದು ಮೀನಾ ಪ್ರಸ್ತಾವನೆ ಇಡುತ್ತಾಳೆ. ಈ ಐಡಿಯಾ ಕೇಳಿ ಕೇಶವ, ಮಾಧವ, ಪ್ರಿಯಾ, ವಲ್ಲಭ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಒಪ್ಪಿಕೊಳ್ತಾರೆ. ನಂತರ ಎಲ್ಲರೂ ಆಪರೇಷನ್ ಆನಿವರ್ಸರಿ ಮಿಷನ್ ಕೈಗೆತ್ತಿಕೊಂಡು ಧೈರ್ಯ ಮಾಡಿ ನಂದ ಮತ್ತು ಗಿರಿಜಾ ಎದುರು ಬಂದು ನಿಲ್ತಾರೆ. ಕೇಶವ ಧೈರ್ಯ ತೆಗೆದುಕೊಂಡು, ಅಪ್ಪ, ನಿಮ್ಮ ಆನಿವರ್ಸರಿಗೆ ನಾವು ನಿಮ್ಮಿಬ್ಬರ ಮದುವೆ ಮಾಡಲು ನಿರ್ಧರಿಸುತ್ತಿದ್ದೇವೆ. ನೀವು ಅಮ್ಮನ ಕೊರಳಿಗೆ ಮತ್ತೆ ತಾಳಿ ಕಟ್ಟಬೇಕು ಎಂಬ ವಿಷಯ ತಿಳಿಸ್ತಾನೆ. ಇದನ್ನು ಕೇಳಿ ಮೊದಲು ನಂದ, ಏನಿದು ತಲೆಕೆಟ್ಟ ಐಡಿಯಾ ಎಂದು ನಿರಾಕರಿಸುತ್ತಾನೆ. ಆದರೆ ಗಿರಿಜಾ ಪ್ರೀತಿಯಿಂದ, ನಮಗೋಸ್ಕರ ಆ ಸಮಯದಲ್ಲಿ ಯಾರೂ ಇರಲಿಲ್ಲ ಎನ್ನುವ ಕೊರಗಿತ್ತು. ಆದರೆ ಈಗ ನಮ್ಮ ಮಕ್ಕಳಿದ್ದಾರೆ, ಸೊಸೆಯಂದಿರಿದ್ದಾರೆ, ಅವರ ಆಸೆಯಂತೆ ಮಕ್ಕಳ ಸಮ್ಮುಖದಲ್ಲಿ ಮದುವೆಯಾಗುವುದರಲ್ಲಿ ತಪ್ಪೇನಿದೆ? ಇಷ್ಟು ವರ್ಷಗಳಲ್ಲಿ ನಾನು ನಿಮ್ಮ ಬಳಿ ಏನನ್ನೂ ಕೇಳಿಲ್ಲ, ನಮಗಾಗಿ ಈ ಮರುಮದುವೆಗೆ ಒಪ್ಪಿಕೊಳ್ಳಿ ಎಂದು ವಿನಂತಿಸುತ್ತಾಳೆ. ಹೆಂಡತಿ ಮತ್ತು ಮಕ್ಕಳ ಪ್ರೀತಿಗೆ ಮಣಿದ ನಂದ ಅಂತಿಮವಾಗಿ ಮರುಮದುವೆಗೆ ಸಮ್ಮತಿ ನೀಡ್ತಾನೆ. ಇದನ್ನು ಕಂಡು ಇಡೀ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಮೂಡುತ್ತದೆ. ಎದುರಾಳಿಗಳಾದ ಸೂರ್ಯಕಾಂತ ಮತ್ತು ಚಂದ್ರಕಾಂತಂಗೆ ಉರಿ ಹತ್ತಿಕೊಳ್ಳುವಂತೆ ಅತ್ಯಂತ ವಿಜೃಂಭಣೆಯಿಂದ ಈ ಮರುಮದುವೆ ನಡೆಸಲು ಎಲ್ಲರೂ ಕಾರ್ಯಪ್ರವೃತ್ತರಾಗ್ತಾರೆ. ನಂದ ಮತ್ತು ಗಿರಿಜರ ಈ ಮದುವೆ ಸಂಭ್ರಮವನ್ನು ಸೂರ್ಯಕಾಂತ್, ಚಂದ್ರಕಾಂತ್ ಹಾಳು ಮಾಡಲು ಯಾವ ಕುತಂತ್ರ ಹೂಡುತ್ತಾರೆ? ಮಕ್ಕಳು ಎಲ್ಲ ಅಡ್ಡಿ ಆತಂಕಗಳನ್ನು ಮೀರಿ ಅಪ್ಪ ಅಮ್ಮನ ಮದುವೆ ಮಾಡಿಸುತ್ತಾರಾ ಎಂಬುದು ಮುಂದಿನ ಸಂಚಿಕೆಗಳಲ್ಲಿ ಕಾದು ನೋಡಬೇಕಾಗಿದೆ. ಮುಂದೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಕತೆ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವೆರಿ ಮಚ್.